ನಮಸ್ಕಾರ ಎಲ್ರಿಗೂ. ಇಂದು ನಾವು ಭಾರತದ ಪ್ರತಿಯೊಬ್ಬ ನಾಗರಿಕನು ತಿಳ್ಕೊಳ್ಬೇಕಂತ ಅತ್ಯಂತ ಪ್ರಮುಖ ವಿಷಯವಾದ ಭಾರತೀಯ ಸಂವಿಧಾನ ಎಂದರೇನು ಎಂಬ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಪ್ರಶ್ನೆ ಕೇಳ್ತೇನೆ. ನಮ್ಮ ದೇಶದಲ್ಲಿ ಯಾರ ಅಧಿಕಾರ ದೊಡ್ಡದು? ಪ್ರಧಾನಮಂತ್ರಿಯವರದ, ರಾಷ್ಟ್ರಪತಿಯವರದ, ಇಲ್ಲ ಸುಪ್ರೀಂ ಕೋರ್ಟ್ನದ? ಇಲ್ಲ, ಈ ಭಾರತದಲ್ಲಿ ಎಲ್ಲರಿಗಿಂತ ದೊಡ್ಡದು ಭಾರತೀಯ ಸಂವಿಧಾನ. ಏಕೆಂದ್ರೆ ಭಾರತದ ಸಂವಿಧಾನವೇ ದೇಶದ ಸರ್ವೋಚ್ಚ ಕಾನೂನು. ರಾಷ್ಟ್ರಪತಿಯಿಂದ ಹಿಡಿದು ಸಾಮಾನ್ಯ ನಾಗರಿಕನವರೆಗೂ ಎಲ್ಲರೂ ಸಂವಿಧಾನಕ್ಕೆ ಒಳಪಟ್ಟವರೇ. ಸಂವಿಧಾನ ಅಂದ್ರೆ ಏನು? ಸರಳವಾಗಿ ಹೇಳೋದಾದ್ರೆ, ದೇಶವನ್ನ ಹೇಗೆ ಆಡಳಿತ ನಡೆಸಬೇಕು, ಸರ್ಕಾರದ ಅಧಿಕಾರಗಳು ಯಾವುವು, ನಾಗರಿಕರ ಹಕ್ಕುಗಳು ಮತ್ತು ಕರ್ತವ್ಯಗಳು ಯಾವುವು ಎಂಬುದನ್ನು ತಿಳಿಸತಕ್ಕಂತಹ ಮೂಲ ಕಾನೂನು ಗ್ರಂಥವೇ ಸಂವಿಧಾನ. ಒಂದು ಶಾಲೆಗೆ ನಿಯಮಗಳು ಹೆಂಗಿರಬೇಕೋ, ಒಂದು ಕುಟುಂಬಕ್ಕೆ ಕೆಲವು ನಿಯಮಗಳು ಹೇಗಿರ್ತವೋ, ಹಾಗೆ ಒಂದು ದೇಶಕ್ಕೂ ನಿಯಮಗಳಿರಬೇಕು. ಆ ನಿಯಮಗಳ ಸಂಕಲನವೇ ಸಂವಿಧಾನ. ಭಾರತೀಯ ಸಂವಿಧಾನವು ವಿಶ್ವದಲ್ಲಿ ಅತಿ ದೊಡ್ಡ ಲಿಖಿತ ಬರವಣಿಗೆಗಳಿರತಕ್ಕಂಥ ಸಂವಿಧಾನ. ಸಂವಿಧಾನವನ್ನ 26 ನವೆಂಬರ್ 1949 ಅಂಗೀಕರಿಸಲಾಯಿತು. ಆದರೆ ಜನವರಿ 26, 1950 ಇದನ್ನ ಜಾರಿಗೆ ತರಲಾಯಿತು. ಆದ್ರಿಂದ ನಾವು ಪ್ರತಿ ವರ್ಷ ನವೆಂಬರ್ 26 ಸಂವಿಧಾನ ದಿನ ಎಂದು ಆಚರಿಸ್ತೇವೆ. ಇನ್ನ ಜನವರಿ 26 ಗಣರಾಜ್ಯೋತ್ಸವ ಎಂದು ಆಚರಿಸ್ತೇವೆ. ಇನ್ನು ಸಂವಿಧಾನ ನಮಗೆ ಏನ್ ಕೊಡುತ್ತೆ, ಅದರಿಂದ ನನಗೇನ್ ಲಾಭ, ಅದು ನಾನೇ ತಿಳ್ಕೋಬೇಕು ಅಂತಂದ್ರೆ, ಮೊದಲನೇದಾಗಿ ಸಮಾನತೆ ಹಾಗೂ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎನ್ನಕ್ಕಂತ ಮಾಹಿತಿ ಕೊಡದೆ ನಮ್ಮ ಸಂವಿಧಾನ. ಎರಡನೇದಾಗಿ ಸ್ವತಂತ್ರವಾಗಿ ಮಾತನಾಡುವ, ಅಭಿಪ್ರಾಯವನ್ನು ವ್ಯಕ್ತಪಡಿಸುವ, ಧರ್ಮ ಆಚರಿಸುವ ಮತ್ತು ಕಾನೂನು ಅನುಮತಿಸುವ ರೀತಿಯಲ್ಲಿ ಬದುಕುವ ಸ್ವತಂತ್ರವನ್ನು ಸಂವಿಧಾನ ರಕ್ಷಿಸುತ್ತದೆ. ಮೂರನೇದಾಗಿ ನ್ಯಾಯ. ಯಾರ ಮೇಲಾದರೂ ಅನ್ಯಾಯವಾದ್ರೆ ನ್ಯಾಯಾಲಯದ ಮೂಲಕ ನ್ಯಾಯ ಪಡೆಯುವ ಹಕ್ಕನ್ನು ಸಂವಿಧಾನ ಒದಗಿಸುತ್ತದೆ. ನಾಲ್ಕನೆಯದಾಗಿ ಸಹೋದರತ್ವ, ಮಾನವನ ಗೌರವ, ಜಾತಿ, ಧರ್ಮ, ಭಾಷೆ ಅಥವಾ ಪ್ರದೇಶದ ಆಧಾರದ ಮೇಲೆ ಪರಸ್ಪರ ಗೌರವದಿಂದ ಬದುಕುವ ಮೌಲ್ಯಗಳನ್ನು ಸಂವಿಧಾನ ಕಲಿಸ್ತದೆ. ಒಂದು ಉದಾಹರಣೆಗೆ ನೋಡೋಣ ಅಂತಂದ್ರೆ, ಒಬ್ಬ ಸರ್ಕಾರಿ ಅಧಿಕಾರಿ ಕಾನೂನಿಗೆ ವಿರುದ್ಧವಾಗಿ ನಿಮ್ಮ ಹಕ್ಕನ್ನ ಕಸಿದುಕೊಂಡ್ರೆ ನೀವು ನ್ಯಾಯಾಲಯದ ಮೊರೆ ಹೋಗ್ಬೋದು. ಏಕೆಂದ್ರೆ ಸರ್ಕಾರವು ಸಂವಿಧಾನಕ್ಕಿಂತ ಮೇಲಲ್ಲ. ಸರ್ಕಾರದ ಪ್ರತಿಯೊಂದು ಕ್ರಮವೂ ಕಾನೂನಿನ ಚೌಕಟ್ಟಿನಲ್ಲಿರಬೇಕು. ಆದರೆ ಸಂವಿಧಾನ ನಮಗೆ ಹಕ್ಕುಗಳನ್ನು ಮಾತ್ರ ಕೊಡೋದಿಲ್ಲ, ಕರ್ತವ್ಯಗಳನ್ನೂ ನೀಡುತ್ತದೆ. ದೇಶದ ಕಾನೂನು ಪಾಲಿಸುವುದು, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಗೌರವ ನೀಡೋದು, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು, ಪರಿಸರವನ್ನು ಕಾಪಾಡುವುದು ಮತ್ತು ದೇಶದ ಏಕತೆಯ ಉಳಿವಿಗಾಗಿ ನಾವು ನಮ್ಮ ಜವಾಬ್ದಾರಿಯನ್ನ ಕಾಪಾಡಬೇಕಾಗ್ತದೆ. ನಾವು ಸಂವಿಧಾನವನ್ನು ತಿಳಿದುಕೊಂಡ್ರೆ ನಮ್ಮ ಹಕ್ಕುಗಳನ್ನ ಕಾಪಾಡಿಕೊಳ್ಳಬಹುದು, ಜೊತೆಗೆ ಇತರರ ಹಕ್ಕುಗಳನ್ನು ಗೌರವಿಸುವುದಕ್ಕೆ ನಾವು ಕಲಿತೇವೆ. ಆದ್ರಿಂದ ಪ್ರತಿಯೊಬ್ಬ ನಾಗರಿಕನು ಸಂವಿಧಾನದ ಬಗ್ಗೆ ತಿಳಿದುಕೊಳ್ಳುವ ಅತ್ಯಗತ್ಯ. ಕೊನೆಯದಾಗಿ ನಾನು ಒಂದೇ ಮಾತನ್ನು ಹೇಳಕ್ ಬಯಸ್ತೇನೆ. ಸಂವಿಧಾನವು ಕೇವಲ ಒಂದು ಪುಸ್ತಕವಲ್ಲ, ಅದು ಒಂದು ನಮ್ಮ ಭಾರತದ ಪ್ರಜಾಪ್ರಭುತ್ವದ ಆತ್ಮ. ಅದನ್ನು ತಿಳ್ಕೊಳ್ಬೇಕಾದಂತ ಪ್ರತಿಯೊಬ್ಬ ನಾಗರಿಕನೂ ಹಕ್ಕು ಮತ್ತು ಜವಾಬ್ದಾರಿ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.